ಜೈ ಶ್ರೀರಾಮ್. ಇಂದಿನ ಕತೆ ಕೌಸಲ್ಯೆಯನ್ನು ಅಪಹರಿಸಿದ್ದ ರಾವಣ. ರಾಮಾಯಣದಲ್ಲಿ ಸೀತೆಯನ್ನ ರಾವಣ ಅಪಹರಿಸಿದಂತಹ ಕತೆ ಎಲ್ರಿಗೂ ಗೊತ್ತು. ನಾನಿವತ್ತು ಸೀತೆಯ ಅಪಹರಣಕ್ಕಿಂತ ಮೊದಲು ರಾವಣ ಕೌಸಲ್ಯೆಯನ್ನ ಅಪಹರಣ ಮಾಡಿದ್ದ ಎನ್ನುವ ಕಥೆಯನ್ನ ನಿಮಗೆ ಹೇಳ್ತೇನೆ. ಒಂದು ದಿನ ರಾವಣನಿಗೆ ತಾನು ಅಮರನಾಗಬೇಕು ಅನ್ನೋ ಆಸೆ ಬಂತು. ತನ್ನ ಸಾವಿನ ಗುಟ್ಟನ್ನ ತಾನು ತಿಳಿದುಕೊಂಡ್ರೆ ತನ್ನ ಯೋಜನೆಯನ್ನ ರೂಪಿಸಬಹುದು ಅಂತ ಆತ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಂತಹ ಬ್ರಹ್ಮನ ಬಳಿ ಹೋಗ್ತಾನೆ. ತನ್ನ ಸಾವು ಯಾರಿಂದ ಆಗತ್ತೆ, ತಾನು ಅಮರನಾಗಬೇಕು ಅಂತ ಬ್ರಹ್ಮನ ಮುಂದೆ ಕೇಳ್ತಾನೆ. ಆಗ ಬ್ರಹ್ಮ, ಇಲ್ಲಿ ಹುಟ್ಟಿದಂತಹ ಯಾರೂ ಅಮರರಲ್ಲ, ಎಲ್ಲರಿಗೂ ಸಾವು ಬರುತ್ತೆ, ಸಾವು ಸತ್ಯ. ನಿನ್ನ ಸಾವು ಕೂಡ ದಶರಥ ಮತ್ತು ಕೌಸಲ್ಯೆಯ ಮಗನಾಗಿ ಜನಿಸುವಂತಹ ಹರಿಯ ಇನ್ನೊಂದು ಅವತಾರವಾದ ರಾಮನಿಂದ ಆಗತ್ತೆ ಅಂತ ಹೇಳ್ತಾರೆ. ಬ್ರಹ್ಮನ ಮಾತು ಕೇಳಿದಂತಹ ರಾವಣ ತನ್ನ ಸಾವನ್ನ ತಡೆಯೋಕೆ ಸಿದ್ಧನಾಗ್ತಾನೆ. ದಶರಥ ಮತ್ತೆ ಕೌಸಲ್ಯೆಯ ಮದುವೆನೇ ಆಗಿಲ್ಲ ಅಂದ್ರೆ ರಾಮ ಜನಿಸೋದಿಲ್ಲ. ಹಾಗಾಗಿ ದಶರಥ ಮತ್ತೆ ಕೌಸಲ್ಯೆಯ ಮದುವೆಯನ್ನ ತಡೆಯೋ ಯೋಜನೆಯನ್ನ ಮಾಡ್ತಾನೆ. ಮದುವೆಯ ದಿನ ಕೌಸಲ್ಯಗೆ ಭ್ರಮೆ ಹುಟ್ಟಿಸಿ ಒಂದು ಪೆಟ್ಟಿಗೆಯಲ್ಲಿ ತುಂಬಿ ನಿರ್ಜನವಾದಂತಹ ದ್ವೀಪದಲ್ಲಿ ಬಿಟ್ಟು ಬರ್ತಾನೆ. ದಶರಥನ ಬಳಿ ಬರುವಂತಹ ನಾರದ ಮುನಿಗಳು ಎಲ್ಲಾ ವಿಷಯವನ್ನ ದಶರಥನಿಗೆ ಹೇಳ್ತಾರೆ. ಆಗ ದಶರಥ ತನ್ನ ದೊಡ್ಡ ಸೇನೆಯೊಂದಿಗೆ ದ್ವೀಪಕ್ಕೆ ಹೋಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಂತಹ ಕೌಸಲ್ಯೆಯನ್ನ ಕರೆತಂದು ಅದ್ಧೂರಿಯಾಗಿ ಮದುವೆಯನ್ನ ಆಗ್ತಾನೆ. ನಂತರ ರಾಮ ಜನಿಸ್ತಾನೆ. ಮುಂದಿನ ಕತೆ ನಿಮಗೆಲ್ಲ ಗೊತ್ತೇ ಇದೆ. ಆಲ್ ಇನ್ ಆನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.